ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಯಾ ಕ್ರಿಯೇಷನ್ಸ್. ನಾನಿವತ್ತು ನಿಮಗೆ ಒಂದು ಹೊಸದಂಥ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಕಾಣುವಂಥ ಡಿಸೈನ್ನ ಹೇಳ್ಕೊಡ್ತಿದ್ದೀನಿ. ಬೇಗ ಆಗೋವಂಥ ಡಿಸೈನ್. ಇದನ್ನು ನಾನು ಮೊದಲೇ ಹೇಳಿದ್ದೆ, ನನ್ನ ಮಗಳು ಡಿಲೀಟ್ ಮಾಡಿಬಿಟ್ಟಿದ್ದಾಳೆ. ಆ ವಿಡಿಯೋನ ಹಾಕಿರೋದನ್ನ ಮತ್ತೆ ಹಾಕ್ತಿದ್ದೀನಿ ಅಂತ. ಆ ಡಿಸೈನ್ ಯಾವುದು ಅಂತ ಫಸ್ಟೇ ತೋರಿಸ್ತೀನಿ. ಆನಂತರ ನಾನು ಅದನ್ನು ಯಾವ ಥರ ಹಾಕೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ? ಸ್ಯಾರಿ ನೋಡಿ, ಈ ಥರ ಇದೆ. ಡಾರ್ಕ್ ಗ್ರೀನ್ ಬಂದಿದೆ, ಇದು ಲೈಟ್ ಪರ್ಪಲ್ ಥರ ಕಲರ್ ಬಂದಿದೆ. ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್. ಇದಕ್ಕೆ ನಾನು ಯಾವ ಥರ ಕುಚ್ಚನ್ನ ಹಾಕಿದ್ದೆ ಅಂತ ನೋಡಿ. ಈ ಥರ ಒಂದು ಡಿಫ್ರೆಂಟಾಗಿರೋ ಸಿಂಪಲಾಗಿರೋ ತುಂಬ ಚೆನ್ನಾಗಿರೋ ಡಿಸೈನ್ನ ಹಾಕಿದ್ದೆ. ಹೆವಿ ಇಲ್ಲ, ಒಂದೇ ಸಿಂಗಲ್ ಸ್ಟೆಪ್ಪಲ್ಲಿ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು. ಈ ಥರ ನಾನು ಡಿಸೈನ್ನ ಹಾಕ್ಕೊಂಡಿದ್ದೆ, ಬೇರೆ ಸೀರೆಗೆ ಹಾಕ್ಕೊಟ್ಟಿದ್ದೆ. ಅದಕ್ಕೆ ನಾನು ಆ ವಿಡಿಯೋ ಡಿಲೀಟ್ ಆಗಿಬಿಡ್ತಲ್ಲ, ಈಗ ಮತ್ತೆ ಮಾಡೋಣ ಅಂದ್ಕೊಂಡು ಈ ಡಿಸೈನ ತೋರಿಸ್ತಿದ್ದೀನಿ. ಈ ಡಿಸೈನ ಈಗ ಯಾವ ಥರ ಸ್ಟಾರ್ಟ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಸ್ಯಾಂಪಲ್ ಪೀಸ್ಗೆ ಇದೇ ಸೇಮ್ ಡಿಸೈನ್ನ ಹಾಕಿ ತೋರಿಸ್ತೀನಿ ನಾನು. ಇಲ್ಲಿ 10 ನಂಬರ್ ನೀಡಲ್ ತಗೊಂಡಿದ್ದೀನಿ. ಹಾಗೆ ಹರಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಬೀಡನ್ನ, ಕಾಪರ್ ಕಲರ್ ಬೀಡನ್ನ ದಾರಕ್ಕೆ ಪೋಣಿಸಿ ನೋಡಿ ದಾರ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ ಫಸ್ಟು ದಾರನ 2 ಟೈಮ್ ಲಾಕ್ ಮಾಡ್ಕೋಬೇಕು. ಹಿಂದೆ ಇರೋ ನಾಟ್ನ ಗಂಪೆಸ್ಟ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಬಿಚ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಹಿಂದೆ ಇರೋ ನಾಟ್ನ ಗಂಪೆಸ್ಟ್ ಮಾಡಬೇಕು ಲಾಸ್ಟಿಗೆ, ಮರಿಬಾರ್ದು. ಈಗ ಇಲ್ಲಿಂದ 1 2 3 ಚೈನ್ ಹಾಕ್ತೀನಿ, ಲಾಕ್ ಮಾಡ್ತೀನಿ. ಹಾಗೆ ಒಂದು ಸಿಂಗಲ್ ಕ್ರೋಶ, ಇಲ್ಲಿ 5 ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. 3 4 5 ಸಿಂಗಲ್ ಕ್ರೋಶ. ಆನಂತರ ಬ್ಯಾಕ್ಗೆ ಟರ್ನ್ ಮಾಡ್ಕೊಳ್ತೀನಿ. ಇಲ್ಲಿ 1 2 3 4 5 ಚೈನ್ ಹಾಕಿ ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶಗೆ ಲಾಕ್ ಮಾಡಿಬಿಡೋಣ. ಆನಂತರ 3 ಚೈನ್, 3 ಫಸ್ಟ್ ಸಿಂಗಲ್ ಕ್ರೋಶಗೆ ಲಾಕ್. ಫ್ರಂಟಿಗೆ ಟರ್ನ್ ಮಾಡ್ಕೊಳ್ತೀನಿ. ಇಲ್ಲಿಂದ ಮತ್ತೆ 1 ಟೈಮ್ ದಾರ ಸುತ್ತಕೊಂಡು ಈ 5 ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶ, ಮತ್ತು ಇನ್ನೂ ಒಂದು ಡಬಲ್ ಕ್ರೋಶ. ಹಾಗೆ ಇಲ್ಲಿ 3 ಚೈನ್, ಹಾಗೆ ಒಂದು ಸಿಂಗಲ್ ಕ್ರೋಶ. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಾನು ಹೇಳ್ಕೊಡೋ ಥರನೇ, ಸ್ಕಿಪ್ ಮಾಡೋಂಗಿಲ್ಲ. ಮತ್ತು 3 ಚೈನ್, ಡಬಲ್ ಕ್ರೋಶ. ಡಬಲ್ ಕ್ರೋಶ ಮಾಡೋದು ಎಲ್ರಿಗೂ ಇರುತ್ತೆ, ಗೊತ್ತಿಲ್ಲ ಅಂದರೆ ನೋಡ್ಕೊಳ್ಳಿ. 1 ಟೈಮ್ ದಾರ ಸೂಜಿ ಮೇಲೆ ಒಂದು ದಾರ ಇರುತ್ತೆ, 1 ಟೈಮ್ ದಾರ ಸುತ್ತಕೋಬೇಕು. ಆ ಗ್ಯಾಪಲ್ಲಿ ಹೋಗಿ ನೀಡಲ್ಲಿ ದಾರ ಎಳ್ಕೊಂಡು ಎರಡರಲ್ಲೊಂದು ಈ ಥರ ಡಬಲ್ ಕ್ರೋಶ. ಹಾಗೆ ಇನ್ನೂ ಒಂದು ಡಬಲ್ ಕ್ರೋಶ. ಇಲ್ಲಿ ಒಟ್ಟು 3 ಆಯಿತು. ಈಗ ಒಂದು 3 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಆನಂತರ ಮತ್ತೆ 3 ಚೈನ್, ಮತ್ತು ಡಬಲ್ ಕ್ರೋಶ. ಈ 4 ಡಬಲ್ ಕ್ರೋಶ. ಫಸ್ಟಿಗೆ ಕೂಡ 4 ಕಂಬ ಮಾಡ್ಕೊಂಡಿದ್ದು, ಅಂದರೆ 3 ಚೈನ್ನ 2 ಟೈಮ್ ಹಾಕ್ಕೊಂಡು ಆನಂತರ 2 ಕಂಬನ ಮಾಡಿಕೊಂಡು 4 ಡಬಲ್ ಕ್ರೋಶ ಅಂತಲೇ ಕೌಂಟ್ ಮಾಡ್ಕೋಬೇಕಾದ್ರೆ ಈ ಕಡೆ ಸೈಡ್ ಕೂಡ 4 3 ಆಯಿತು. ದಾರನೇ ಹೇಳ್ಕೊಂಡು ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಆನಂತರ ಅದನ್ನ ಲಾಕ್ ಮಾಡೋಣ. ಇಲ್ಲಿಂದ 1 2 3 ಚೈನ್ ಹಾಗೆ ಲಾಕ್ ಮಾಡೋಣ. ಇಲ್ಲಿ 10 ಚೈನ್ಗಳನ್ನ ಹಾಕ್ಕೊಳ್ಳೋಣ. 4 5 6 7 8 9 10 ಚೈನ್ನ ಹಾಕಿ ಟರ್ನ್ ಮಾಡಿಕೊಂಡು ಇಲ್ಲಿ ನೋಡಿ, ಫಸ್ಟು ಫೆದರ್ ಟೈಪ್
ಒಂದು ಎಲೆನ ಬಿಟ್ಟು ಇನ್ನೊಂದು ಎಲೆಗೆ ಇಲ್ಲಿ 3 ಚೈನ್ ಇರುತ್ತಲ್ಲ ಅದ್ರ ಮೇಲ್ಗಡೆ ಲಾಕ್ ಮಾಡ್ಕೊಳ್ಳೋಣ. ಹೀಗೆ ಲಾಕ್ ಮಾಡಿ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ತೀನಿ. ಹಾಗೆ 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಆನಂತರ ಅಲ್ಲಿಂದನೇ ಒಂದು ಬೀಡ್ ತೊಗೊಳ್ತೀನಿ. ಏನು ದಾರಕ್ಕೆ ಪೋಣಿಸ್ಕೊಂಡಿದ್ದು ಆ ಬೀಡನ್ನ ಒಂದು ಟೈಮ್ ದಾರ ಸುತ್ತಕೊಂಡು ಇಲ್ಲಿ ಡಬಲ್ ಕ್ರೋಶನ ಮಾಡಬೇಕು. ಹಾಗೆ ಒಂದು ಖಾಲಿ ಬೀಡನ್ನ ಹಾಕ್ತೆ ಡಬಲ್ ಕ್ರೋಶ, ಮತ್ತು ಒಂದು ಬೀಡು ತಗೊಂಡು ಡಬಲ್ ಕ್ರೋಶ, ಮತ್ತು ಒಂದು ಹಾಗೆ ಇಲ್ಲಿ ಒಟ್ಟು 16 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಒಂದು ಬೀಡ್ ಹಾಕಿ ಒಂದು ಬೀಡ್ ಹಾಕ್ತೆ ಕಂಬನ ಮಾಡ್ಕೋಬೇಕು. ಇದೇ 10 ಚೈನ್ ಗ್ಯಾಪಲ್ಲಿ ಈ ಥರ 14. ನೀವೆಲ್ಲ ಕಂಬಕ್ಕೂ ಬೀಡನ್ನ ಹಾಕೋಬೋದು, ಆದರೆ ತುಂಬ ಹತ್ತತ್ರ ಆಗ್ಬಿಡುತ್ತೆ, ಹಿಂದೆ ಮುಂದೆ ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ಒಂದೊಂದು ಬೀಡನ್ನ ಲೆಸ್ ಮಾಡ್ತಾ ಬಂದರೆ ತುಂಬ ನೀಟಾಗಿ ಕಾಣುತ್ತೆ. ಇದೇ ಥರ ಫುಲ್ ಕಂಟಿನ್ಯೂ ಮಾಡಿ. ಇದು ಲಾಸ್ಟ್ 16ನೇ ಕಂಬ ಖಾಲಿ. ಆನಂತರ ಇದನ್ನ ಲಾಕ್ ಮಾಡೋಣ. ಇಲ್ಲಿ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡಿ. ಹಾಗೆ 3 ಚೈನ್ ಲಾಕ್. ತುಂಬ ಎಳೆದು ಲಾಕ್ ಮಾಡಬೇಡಿ, ಲೂಸ್ ಬಿಟ್ಟು ಲಾಕ್ ಮಾಡಿ, ಆಗ ಸುಕ್ಕಾಗೋದಿಲ್ಲ. ಹಾಗೆ ಬ್ಯಾಕ್ಗೆ ಟರ್ನ್ ಮಾಡಿ 2 ಚೈನ್ ಹಾಕ್ತೀನಿ. ಒಂದು ಟೈಮ್ ದಾರ ಸುತ್ಕೊಳ್ತೀನಿ. ಇಲ್ಲಿ ಒಂದು ಕಂಬನ ಬಿಟ್ಟು ಇನ್ನೊಂದು ಕಂಬದ ಹೋಲಿಗೆ ಇಲ್ಲಿ ಡಬಲ್ ಕ್ರೋಶನ ಮಾಡ್ತಾ ಹೋಗ್ತೀನಿ ನೋಡಿ. 2 ಚೈನ್ ಹಾಕಬೇಕು. ಒಂದು ಟೈಮ್ ದಾರ ಸುತ್ತಕೊಂಡು ಒಂದು ಗ್ಯಾಪ್ ಬಿಟ್ಟು ಇನ್ನೊಂದು ಗ್ಯಾಪಿಗೆ ಇದು ಡಬಲ್ ಕ್ರೋಶನ ಮಾಡಬೇಕು. ಇದೇ ಥರ ಎಲ್ಲ ಕಂಬದ ಮೇಲೂ ಕೂಡ ಮಾಡ್ಕೊಳ್ಳಿ. ಇದಿಷ್ಟಾಯಿತು. ಈಗ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ತೀನಿ. ಇಲ್ಲಿ 1 2 3 ಇಲ್ಲಿ 3 ಚೈನ್ ಹಾಕಿದ ಮೇಲೆ ಒಂದು ಸಲ ದಾರ ಸುತ್ಕೋಬೇಕು. ಇಲ್ಲೇನು ಒಂದು ಡಬಲ್ ಕ್ರೋಶ ಇದೆಯಲ್ಲ, ಇದ್ರ ಮೇಲೆ ಒಂದು ಗ್ಯಾಪ್ ಇದೆ ನೋಡಿ. ಆ ಗ್ಯಾಪಿಗೆ ನೀಡಲ್ ಹಾಕಿ ಎರಡರಲ್ಲೊಂದು ಡಬಲ್ ಕ್ರೋಶನ ಮಾಡಿದೆ. ಈಗ ಒಂದು ಟೈಮ್ ದಾರ ಸುತ್ಕೋಬೇಕು. ಒಂದು ಬೀಡನ್ನ ಹಾಕ್ಕೊಂಡು ಸೇಮ್ ಗ್ಯಾಪಲ್ಲಿ ಅದೇನು ಒಂದು ಕಂಬ ಮಾಡಿದ್ನೋ ಅದೇ ಗ್ಯಾಪ್ಗೆ ಮತ್ತೆ ನೀಡಲ್ ಹಾಕಿ ಒಂದು ಕಂಬನ ಮಾಡಬೇಕು. ಇಲ್ಲಿ ಡಬಲ್ ಕ್ರೋಶನೇ ಮಾಡ್ತಿದ್ದೀನಿ ನಾನು. ಮತ್ತು ಒಂದು ಡಬಲ್ ಕ್ರೋಶ ನೋಡಿ. ಈ ಥರ ಪುಟ್ಟದಾಗಿ ಪಫ್ ಡಿಸೈನ್ ಥರ ಬರುತ್ತೆ. ಮತ್ತು ಇನ್ನೂ ಒಂದು ಕಂಬ. ಇಲ್ಲಿ ಒಟ್ಟು 4 ಕಂಬನ ಮಾಡ್ಕೋಬೇಕು. ಆ ಗ್ಯಾಪಲ್ಲಿ ಈ ಕಡೆ 3 ಚೈನು ಸೇರಿ 5 ಕಂಬ ಅಂತ ಆಗುತ್ತೆ. ಫಸ್ಟ್ 3 ಚೈನ್ ಒಂದು ಕಂಬ ಮತ್ತು ಒಂದು ಬೀಡ್ ಹಾಕಿ, ಮತ್ತು ಈ ಕಡೆ ಸೈಡ್ 2 ಕಂಬ, ಒಟ್ಟು 5. ಮತ್ತು ಒಂದು ಟೈಮ್ ದಾರ ಸುತ್ತಕೊಂಡು ಪಕ್ಕದ 2 ಚೈನು ಮತ್ತು ಪಕ್ಕದ ಕಂಬ ಇದೆಯಲ್ಲ ಅದ್ರ ಮೇಲ್ಗಡೆ ಅದೇ ಥರ ಒಂದು ಕಂಬ ಮಾಡಿ, ಮತ್ತು 3 ಚೈನ್ ಹಾಗೆ ಒಂದು ಟೈಮ್ ದಾರ ಸುತ್ತಕೊಂಡು ಇದೇನು ಒಂದು ಗ್ಯಾಪ್ ಕಾಣುತ್ತಲ್ಲ ಆ ಗ್ಯಾಪಿಗೆ ನೀಡಲ್ ಹಾಕಿ ಒಂದು ಕಂಬನ ಮಾಡ್ಕೊಳ್ಳಿ. ಮತ್ತು ಒಂದು ಬೀಡ್ ತೊಗೊಂಡು ಇನ್ನೂ ಒಂದು ಕಂಬ, ಮತ್ತು ಇನ್ನೂ ಒಂದು ಕಂಬ ಸೇಮ್ ಗ್ಯಾಪಲ್ಲಿ. ನೀವು 4 ಕಂಬ ಆದರೂ ಮಾಡ್ಕೋಬೋದು, 5 ಕಂಬ ಆದರೂ ಮಾಡ್ಕೋಬೋದು. ನಾನಿಲ್ಲಿ 5 ಕಂಬಗಳನ್ನ ಮಾಡ್ಕೊಳ್ತಿದ್ದೀನಿ. 3 ಚೈನ್ ಬಿಟ್ಟರೆ 4 ಕಂಬ, 3 ಚೈನು ಸೇರಿ 5 ಕಂಬ ಅಂತ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ತಲುಪಬೇಕಂದ್ರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ಬಂದು ತಲುಪುತ್ತೆ. ಆಗ ನೀವು ವೀಡಿಯೋನ ಫುಲ್ ಕಂಪ್ಲೀಟಾಗಿ ನೋಡ್ಬೋದು. ಯಾವುದೇ ಒಂದು ಸ್ಟೆಪ್ ಕೂಡ ಸ್ಕಿಪ್ ಮಾಡಬೇಡಿ, ಅರ್ಥ ಆಗೋದಿಲ್ಲ. ಈಗ
ಇಲ್ಲಿ ಲಾಸ್ಟ್ವರೆಗೂ ಪಫ್ ಹಾಕಿದ್ದೀನಿ ಮೇಲ್ಗಡೆ. ಈಗ ಒನ್ ಟೈಮ್ ದಾರ ಸುತ್ಕೊಳ್ತೀನಿ. ಇದೇನು 3 ಚೈನ್ ಇದೆ ನೋಡಿ, ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ, ಇದರೊಳಗಡೆ ನೀಡಲ್ ಹಾಕ್ಕೊಂಡು ದಾರಾನ ಹಿಡ್ಕೊಳ್ಳೋಣ. ಇಲ್ಲಿ ಒಂದು ಡಬಲ್ ಕ್ರೋಶನ ಮಾಡೋಣ, ಹಾಗೆ ಅದನ್ನ ಲಾಕ್ ಮಾಡೋಣ. ಈ ಥರ ಲಾಕ್ ಮಾಡ್ಕೋಬೇಕು. ಆನಂತರ ಒಂದು ಸಿಂಗಲ್ ಕ್ರೋಶ, ಹಾಗೆ ಇಲ್ಲಿ 1 2 3 4 5 ಚೈನ್ಗಳನ್ನ ಹಾಕ್ಕೊಳ್ತೀನಿ, ಲಾಕ್ ಮಾಡ್ತೀನಿ. ಮತ್ತು 5 ಚೈನ್ ಲಾಕ್. ಇಲ್ಲಿ ನೀವು 5 ಚೈನ್ 2 ಟೈಮ್ ಆದರೂ ಹಾಕ್ಕೋಬೋದು, 1 ಟೈಮ್ ಆದರೂ ಹಾಕ್ಕೋಬೋದು. ನಿಮಗೆ ಕೊಚ್ಚು ಒಂದೊಂದೇ ಸಾಕು ಅಂದರೆ ಕುಚ್ಚು ಒಂದು 5 ಚೈನ್ ಹಾಕ್ಕೊಳ್ಳಿ. 2 ಕುಚ್ಚು ಬೇಕು ಅಂದರೆ 2 5 ಚೈನ್ಗಳನ್ನ ಹಾಕ್ಕೊಳ್ಳಿ. ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನು 2 3 4 ಕುಚ್ಚಿಗೆ ಜಾಗನ 5 ಚೈನ್ ಹಾಕ್ಕೊಂಡು ಬಿಟ್ಕೋಬೇಕು. ಇದಿಷ್ಟಾದಮೇಲೆ ಮತ್ತು ಇಲ್ಲಿ ಡಬಲ್ ಕ್ರೋಶ ಮಾಡಿದ್ದೀನಿ, 2 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿಂದ 1 2 3 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಮತ್ತು ಆರ್ಚ್ನ ಯಾವ ಥರ ಸ್ಟಾರ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆಲ್ರೆಡಿ ಫಸ್ಟ್ ಹೇಳಿದ್ದೀನಲ್ಲ, ಅದೇ ಥರ ಸೇಮ್ ಎಲ್ಲ ಸ್ಟೆಪ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಫುಲ್ ಸ್ಯಾರಿ ಕಂಪ್ಲೀಟ್ ಆಗಿ ಹೋಗುತ್ತೆ. ಇದೇ ಸೇಮ್ ಡಿಸೈನ್ನ ಫುಲ್ ಸ್ಯಾರಿ ಹಾಕ್ಕೊಂಡು ಹೋಗಬೇಕು. ಇಲ್ಲಿ 5 ಸಿಂಗಲ್ ಕ್ರೋಶ, ಆನಂತರ ಬ್ಯಾಕೆಟ್ ಟರ್ನ್ ಮಾಡಿ 1 2 3 4 5 ಚೈನ್. ಒಂದು ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶ ಇದೆಯಲ್ಲ, ಸಿಂಗಲ್ ಕ್ರೋಶಗೆ ಲಾಕ್ ಮಾಡಿ 3 ಚೈನ್. ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ, 3 ಚೈನ್ ಮತ್ತು ಸಿಂಗಲ್ ಕ್ರೋಶ ಅಲ್ಲಿಗೆ ಲಾಕ್ ಮಾಡೋಣ. ಈಗ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಇಲ್ಲಿ 2 ಡಬಲ್ ಕ್ರೋಶ, ಹಾಗೆ 3 ಚೈನ್ ಲಾಕ್, ಸಿಂಗಲ್ ಕ್ರೋಶ ಮಾಡಿ ನಂತರ ಮತ್ತೆ 3 ಚೈನ್ ಮತ್ತು ಡಬಲ್ ಕ್ರೋಶ 3, ಮತ್ತು 3 ಚೈನ್ ಹಾಕೊಂಡು ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತು 3 ಚೈನ್. ಈಗ 4 ಡಬಲ್ ಕ್ರೋಶ, ಹಾಗೆ ಅದನ್ನು ಲಾಕ್ ಮಾಡಿಬಿಡೋಣ. ಇಲ್ಲಿ ಬರ್ತಲ್ಲಿಗೆ 3 ಚೈನ್ ಲಾಕ್, ಅನಂತರ 10 ಚೈನ್ಗಳನ್ನ ಹಾಕೊಳ್ಳೋಣ. ಅದಾದಮೇಲೆ ಬ್ಯಾಕೆಟ್ ಆನ್ ಮಾಡಿ ಇಲ್ಲಿ 2ನೇ ಫೆದರ್ಗೆ ಮೇಲ್ಗಡೆ 3 ಚೈನ್ ಇದೆಯಲ್ಲ, ಇಲ್ಲಿಗೆ ಲಾಕ್ ಮಾಡಿಬಿಡೋಣ. ಈಗ ಇಲ್ಲಿ ಮತ್ತೆ ಫ್ರಂಟಿಗೆ ಟರ್ನ್ ಮಾಡಿಬಿಟ್ಟು 3 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶ, ಇಲ್ಲಿ ಬೀಡನ್ನ ಹಾಕ್ಕೊಂಡು ಸೇಮ್ ಇದೇ ಥರ ಡಬಲ್ ಕ್ರೋಶನ ಮಾಡ್ಕೋಬೇಕು. ಇದೇನು ಇಲ್ಲಿ ಡಬಲ್ ಕ್ರೋಶನ ಮಾಡಿದ್ದೀವೋ ಬೀಡನ್ನ ಹಾಕಿ ಹಾಗೆಯೇ 10 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ, ಹಾಗೆ ಟರ್ನ್ ಮಾಡಿ ಈ ಥರ 2 ಚೈನು 1 ಡಬಲ್ ಕ್ರೋಶ, 2 ಚೈನು 1 ಡಬಲ್ ಕ್ರೋಶ ಮಾಡಿ ಮೇಲ್ಗಡೆ ಪಫ್ ಡಿಸೈನ್ ಮಾಡಿಕೊಂಡು ಈ ಡಿಸೈನ್ ಫುಲ್ಲು ಕಂಪ್ಲೀಟ್ ಆಗಿ ಹೋಗುತ್ತೆ. ಇದೀಗ ಫೈನಲ್ ಆಗಿ ಯಾವ ಥರ ಇರುತ್ತೆ ಅಂತ ಒಂದು ಸಲ ವಿಡಿಯೋ ಹಾಕ್ತೀನಿ, ನೋಡ್ಕೊಳ್ಳಿ. ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ. ಸ್ಯಾರಿಗೆ ಹಾಕಿದ ಮೇಲಂತೂ ಮಧ್ಯ ಮಧ್ಯ ಕುಚ್ಚು ಕಟ್ಟಿದ ಮೇಲಂತೂ ಸೂಪರಾಗಿ ಗ್ರ್ಯಾಂಡ್ ಲುಕ್ ಬರುತ್ತೆ ನೋಡಿ. ಈ ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್, ತುಂಬ ಈಸಿಯಾಗಿದೆ, ಬೇಗ ಹಾಕ್ಬೋದು. ತುಂಬ ಚೆನ್ನಾಗಿ ಬಂದಿದೆ, ನನಗೂ ಇಷ್ಟ ಆಯಿತು ತುಂಬ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಹೊಸಬ್ರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಇನ್ನೊಂದು ಸಲ ನೀಟಾಗಿ ನೋಡ್ಕೊಬಿಡಿ. ತುಂಬ ಚೆನ್ನಾಗಿದೆ ಡಿಸೈನ್. ಎಲ್ಲರೂ ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.